ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ಏನು ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ನಡೀತು, ಆ ಪಂಚರಾಜ್ಯ ಚುನಾವಣೆಯನ್ನು 4ನೇ ತಾರೀಕು ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು. ಅದರಂತೆ ಏನು ಪಶ್ಚಿಮ ಬಂಗಾಳದಲ್ಲಿ BJP ಬಹುತೇಕ ಅಂದರೆ ಬಹುಮತವನ್ನು ಸಾಧಿಸಿತ್ತು. ಸುಮಾರು 200ಕ್ಕೂ ಹೆಚ್ಚು ಅಧಿಕ ಸೀಟ್ಗಳನ್ನ ಅಲ್ಲಿ ಗೆದ್ದಿತ್ತು. ಅದರಂತೆ ಅಸ್ಸಾಮಲ್ಲೂ ಅಷ್ಟೇ ಸಂಪೂರ್ಣವಾಗಿ BJP ಗೆಲುವನ್ನು ಸಾಧಿಸಿತ್ತು. ಪುದುಚೇರಿಲೂ ಅಷ್ಟೇ NDA ಅಧಿಕಾರಕ್ಕೆ ಬಂದಿತ್ತು, ಅಧಿಕಾರಕ್ಕೆ ಬರುವಷ್ಟು ಸೀಟ್ಗಳನ್ನು ಪಡೆದಿತ್ತು. ಕೇರಳದಲ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಅಧಿಕಾರನ ವಹಿಸುವಷ್ಟು ಸೀಟ್ಗಳನ್ನ ಪಡೆದಿತ್ತು, ಅಲ್ಲಿ ಶಾಸಕರ ಬಲವನ್ನು ಪಡೆದಿತ್ತು. ಇಲ್ಲಿ ತಮಿಳುನಾಡಲ್ಲಿ ಇದು ಬಹುತೇಕ ಅಚ್ಚರಿ ಮತ್ತು ಅಲ್ಲಿನ ಜನರ ಬದಲಾವಣೆಯ ತೀರ್ಪು. ಇದು ಜನತಾ ತೀರ್ಪು. ಜನರು ಸಂಪೂರ್ಣವಾಗಿ ಅಲ್ಲಿನ DMK ಮತ್ತು AADMKನ ತಿರಸ್ಕರಿಸಿ ಹೊಸದಾಗಿ 2 ವರ್ಷಗಳ ಹಿಂದೆ ಕಟ್ಟಿದಂಥ ಏನು ನಟ ವಿಜಯ್ ಅವರು ಕಟ್ಟಿದಂಥದ್ದು, ಅವರು ಏನು ಸಿನಿಮಾಗಳಲ್ಲಿ ನೋಡಿದಂತೆ ಇದೆಲ್ಲ ಸಿನಿಮಾದಲ್ಲಿ ಆಗುವಂಥ ರೀತಿಯಲ್ಲಿ ತಮಿಳುನಾಡಲ್ಲಿ ಅಚ್ಚರಿ ಫಲಿತಾಂಶವನ್ನು ಅಲ್ಲಿನ ಜನ ನೀಡಿದರು. ಇದು ಎಲ್ಲರಿಗೂ ಮಾದರಿ ಆಗುವಂಥದ್ದು ಮತ್ತು ಹೊಸ ಪಕ್ಷಗಳನ್ನು ಕಟ್ಟಿ ಮುನ್ನಡೆಸುವಂಥವ್ರಿಗೆ ಇದು ಬಹುತೇಕ ಏನು ಹುಮ್ಮಸ್ಸು ತರುವಂಥದ್ದು, ಸ್ಫೂರ್ತಿಯಾಗುವಂಥ ತೀರ್ಪಾಗಿತ್ತು. ಅದರಂತೆ ಏನು ದಳಪತಿ ವಿಜಯ್ ಅವರಿಗೆ 107 ಸೀಟ್ಗಳನ್ನ ಶಾಸಕರ ಬಲ ಇದೆ. ಅವ್ರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ರಾಜ್ಯಪಾಲರು ಅವಕಾಶ ಮಾಡಿಕೊಡದೇ ಇದ್ದಿದ್ದಂತು. ಮತ್ತು ಏನು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರು ಇವತ್ತು ದೀದಿಯವ್ರನ್ನ, ಏನು ಹಿಂದೆ ಮಮತಾ ಬ್ಯಾನರ್ಜಿ ಅವ್ರನ್ನ ವಜಾ ಮಾಡಿದ್ದಾರೆ. ವಜಾ ಮಾಡಿ ಹೊಸ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂಥದ್ದು. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡೋದಕ್ಕೆ ನಾನು ರಾಜೀನಾಮೆ ಕೊಡಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಇಲ್ಲಿ ಮೋಸ ಆಗಿದೆ, ಚುನಾವಣಾ ಆಯೋಗನ ಬಳಸ್ಕೊಂಡು BJP ಕುತಂತ್ರ ಮಾಡಿ ಗೆದ್ದಿದೆ ಅನ್ನುವಂಥ ಆರೋಪನ ಮಾಡುತ್ತಾ ಏನು ರಾಜೀನಾಮೆ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು. ಅವರನ್ನು ಸಂಪೂರ್ಣವಾಗಿ ರಾಜ್ಯಪಾಲರು ಅವರ ಏನು ಇದಿತ್ತು ಅಂದರೆ ಸಂಖ್ಯಾಬಲ ಇತ್ತು, ಮತ್ತು ಅವರು ಹಿಂದೆ ಏನು ಅಧಿಕಾರವನ್ನು ಸ್ವೀಕರಿಸಿ ಅದನ್ನು ಸಂಪೂರ್ಣವಾಗಿ ವಜನ ಮಾಡಿ ಇವತ್ತು ಹೊಸ ಪಕ್ಷಕ್ಕೆ ಏನು BJP ಬಹುಮತವನ್ನು ಸಾಧಿಸಿದೆ ಆ ಪಕ್ಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಅದರಂತೆ ಏನು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಏನು ಸಂಖ್ಯಾಬಲ ಇರುವಂಥ ಪಕ್ಷಕ್ಕೆ ಮೊದಲಿಗೆ ಅವಕಾಶವನ್ನು ಕೊಡಬೇಕು. ತಮಿಳುನಾಡಿನಲ್ಲೂ ಸಹ TVK ಪಕ್ಷಕ್ಕೆ ಮೊದಲಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಆದರೆ ಅಲ್ಲಿನ ತಮಿಳುನಾಡಿನ ರಾಜ್ಯಪಾಲರು ಮೊದಲಿಗೆ ಅವಕಾಶವನ್ನು ಕೊಡದೆ ನೀವು 118 ಸಂಖ್ಯಾಬಲವನ್ನು ನನ್ನ ಮುಂದೆ ತೋರಿಸ್ಬೇಕು, ಅವರ ಸಹಿಯನ್ನು ತರಬೇಕು ಅನ್ನುವಂಥ ಏನು ಮಾತನ್ನು ವಿಜಯ್ ಅವರಿಗೆ ಹೇಳಿದರು. ವಿಜಯ್ ಅವರಿಗೆ ಹೇಳಿ ಅಲ್ಲಿ ರಾಜ್ಯಪಾಲರು ನಡೆ ತುಂಬ ನಿಗೂಢವಾಗಿತ್ತು ಮತ್ತು ಅದು ಸಂವಿಧಾನಕ್ಕೆ ವಿರುದ್ಧವಾಗಿತ್ತು. ಮತ್ತು ಸುಪ್ರೀಂ ಕೋರ್ಟು SR ಬೊಮ್ಮಾಯಿ ಕೇಸ್ ಅಂದರೆ 1994ರಲ್ಲಿ SR ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು SR ಬೊಮ್ಮಾಯಿಯವರು ಸಹ ಇದೇ ರೀತಿ ಅತಂತ್ರ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿತ್ತು, ರಾಜ್ಯಭವನದಲ್ಲಿ ಅಂದರೆ ರಾಜ್ಯಪಾಲರ ಮುಂದೆ ಶಾಸಕರು ಪೆರೇಡ್ ನಡೆಯೋ ಅಂಥ ಅವಶ್ಯಕತೆ ಇಲ್ಲ. ನಿಮಗೆ ಬಹುಮತ ಬೇಕಿದ್ರೆ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತು ಮಾಡಿ ಮೊದಲಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟು ನೀಡಿತ್ತು. ಆದರೆ ಅದರಂತೆ ಇವತ್ತು ಏನು ತಮಿಳುನಾಡಿನ TVK ಪಕ್ಷಕ್ಕೆ ಅವಕಾಶ ಕೊಡಬೇಕಾಯಿತು, ಆದರೆ ಅದನ್ನು ರಾಜ್ಯಪಾಲರು ನಡ್ಕೊಂಡಿಲ್ಲ. ಅದರಂತೆ ನಟ ವಿಜಯ್ ಅವರು TVK ಪಕ್ಷದ ಸಂಸ್ಥಾಪಕರಾದಂಥ ವಿಜಯ್ ಅವರು 118 ಸಂಖ್ಯಾಬಲವಾದ ಸಹಿ ಜೊತೆ ಇವತ್ತು ಅವರ ಸಂಖ್ಯಾಬಲ 121 ಅದನ್ನು ತಗೊಂಡು ರಾಜ್ಯಪಾಲರ ಬಳಿ ಹೋಗ್ತಾರೆ. ರಾಜ್ಯಪಾಲರು ಇವಾಗ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದು ವಿಜಯ್ ಅವರು ಏನು ತಮಿಳುನಾಡಿನ ಜನ ಇಷ್ಟಪಟ್ಟಂತೆ ಜನ ಬದಲಾವಣೆ ಬಯಸಿದಂತೆ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಏನು ನೂತನವಾಗಿ TVK ಪಕ್ಷದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ರಾಜ್ಯಪಾಲರು ಅವಕಾಶವನ್ನು ಕೊಟ್ಟಿದ್ದಾರೆ. ಸುವೇಂದ್ರ ಅಧಿಕಾರಿಯವರು ಮೊದಲು TVK ಪಕ್ಷದಲ್ಲಿದ್ದರು. TVK ಪಕ್ಷದಿಂದ ಈಗ BJPಗೆ ಸೇರ್ಪಡೆಯಾಗಿ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ರಿಂದ 214 ಸೀಟ್ಗಳು ಶಾಸಕರು ಬಲ ಇರೋದ್ರಿಂದ ಅವರು ಸಹ
ಯಾವುದೇ ಅಡಚಣೆ ಇಲ್ಲದೆ ಏನು ಒಂದಷ್ಟು ಡ್ರಾಮಾ ಆಯ್ತಷ್ಟೇ, ರಾಜೀನಾಮೆ ಕೊಡದೆ ಆ ರಾಜೀನಾಮೆಗೆ ಯಾವುದೇ ಮನ್ನತೆ ಇರಲ್ಲ. ರಾಜ್ಯಪಾಲರು ವಿವೇಕಕ್ಕೆ ಬಿಟ್ಟು ಅದು ವಜಾಗೊಳಿಸುವಂಥ ಅವಕಾಶ ಸಂವಿಧಾನದಲ್ಲಿ ಇರೋದ್ರಿಂದ ಹಾಗಾಗಿ ನಾಳೆ ಅಥವಾ ಅವರು ನಾಡಿದ್ದು ಪ್ರಪ್ರಥಮ ಪಶ್ಚಿಮ ಬಂಗಾಳದಲ್ಲಿ BJPಯ ಮೊದಲ ಸಿ ಎಂ ಆಗಿ ಸುವೇಂದು ಅಧಿಕಾರಿಯವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅವರು ಸಹ ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿ ಜನರಿಗೆ ಕೊಟ್ಟಿರುವ ಆಶ್ವಾಸನೆಗಳನ್ನ ಈಡೇರಿಸಲಿ. ಅದರಂತೆ ತಮಿಳುನಾಡಲ್ಲೂ ಅಷ್ಟೇ ಬಹುತೇಕ ಏನು ಜನ ಹೇಳ್ತಾ ಇರುವಂಥದ್ದು ಈಡೇರಿಸೋಕ್ಕೆ ಆಗದೆ ಇರುವಂಥ ಆಶ್ವಾಸನೆಗಳನ್ನ ನಟ ವಿಜಯ್ ಅವರು ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಏನು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಿದ್ರೆ ಅವರು ಕೊಟ್ಟಿರುವಂಥ ಬಹುತೇಕ ಎಲ್ಲ ಥರದ ಅಂದ್ರೇನು ಆಶ್ವಾಸನೆಗಳನ್ನ ಸಂಪೂರ್ಣವಾಗಿ ಈಡೇರಿಸ್ಬೋದು. ಅದು ಬಹುತೇಕ ಕಷ್ಟ ಆಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ಅದು ಈಡೇರಿಸಲಿ ಅಂದರೆ ಜನರಿಗೆ ಏನು ಆಶ್ವಾಸನೆಗಳನ್ನ ಕೊಟ್ಟು ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಹೇಳಿದಾರೋ ಅದನ್ನು ಏನು ಇವತ್ತು ಜನ ಅವರಿಗೆ ಆಶೀರ್ವಾದನ ಮಾಡಿ ಅಧಿಕಾರನ ಕೊಟ್ಟಿದ್ದಾರೆ. ಜನ ಒಂದಷ್ಟು ಬದಲಾವಣೆನ ಬಯಸಿ ಅವರಿಗೆ ಕೊಟ್ಟಿರೋವಂಥದ್ದನ್ನು ಅವ್ರು ಈಡೇರಿಸಿ ಮತ್ತು ಒಳ್ಳೆ ಆಡಳಿತವನ್ನು ಮಾಡಲಿ ಅಂತ ನಾನು ಅವ್ರಿಗೆ ಕೇಳ್ಕೊಂತೀನಿ. ಅದರಂತೆ ಮುಂದಿನ ದಿನಗಳಲ್ಲೂ ಸಹ ಕರ್ನಾಟಕದಲ್ಲಿ ಇದೇ ರೀತಿಯ ಅಚ್ಚರಿ ತೀರ್ಮಾನಗಳನ್ನ ಜನ ಕೈಗೊಳ್ಳಬೇಕು. ಅಪ್ಪ ಹಾಕಿದ ಆಲದ ಮರ ಅಂದ್ಬಿಟ್ಟು ಅದೇ ಮರಕ್ಕೆ ಹೋಗಿ ನೇಣ ಕಳೆದಬಾರ್ದು. ಏನು ಇವತ್ತು ಕುಟುಂಬ ರಾಜಕಾರಣ ರಾಜ್ಯದಲ್ಲಿ ಎಗ್ಗಿಲ್ಲ ನಡೀತಾ ಇದೆ. ನಾನಾದರೆ ನನ್ನ ಮಗ ಆದಮೇಲೆ ನನ್ನ ಮೊಮ್ಮಗ ಅನ್ನೋವಂಥದ್ದು ಇದೆಲ್ಲ ತೊಳಿಲಿ. ಒಳ್ಳೆ ಪ್ರಾಮಾಣಿಕರು ಆಡಳಿತಕ್ಕೆ ಬರಲಿ. ಭ್ರಷ್ಟಾಚಾರ ನಾನು ಹಣ ಹಂಚಿ ಕುಕ್ಕರ್ ಹಂಚಿ ನಾನು ಜನಗಳನ್ನ ಯಾಮಾರಿಸಿ ಯಾವುದೋ ಗ್ಯಾರಂಟಿಗಳನ್ನ ಕೊಟ್ಟು ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ ಏನೊಂದಷ್ಟು ಪಕ್ಷಗಳು ನಿರ್ಧಾರ ಮಾಡಿದೆ. ಅದೆಲ್ಲ ತೊಲಗಲಿ. ರಾಜ್ಯದಲ್ಲೂ ಸಹ ಒಂದಷ್ಟು ಬದಲಾವಣೆ ಬರಲಿ. ರಾಜ್ಯದಲ್ಲೂ ಹೊಸತನಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ತಾ ಏನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಹೊಸತನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಸಹ ಹೊಸಬರಿಗೆ ಹೊಸತನಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಹೊಸತನ ಏನಿಲ್ಲ ಬಿಜೆಪಿಯಿಂದ ಬಟ್ ಆದರೆ ಬಿಜೆಪಿಗೆ ಪ್ರಥಮವಾಗಿ ಅವಕಾಶ ಕೊಟ್ಟಿರುವಂಥದ್ದು. TVK ಸಂಪೂರ್ಣವಾಗಿ ಹೊಸತನ ಸಂಪೂರ್ಣವಾಗಿ ಬದಲಾವಣೆ ಮಾಡಿರುವಂಥದ್ದು. ಅದೇ ರೀತಿ ರಾಜ್ಯದಲ್ಲೂ ಆಗಲಿ. ರಾಜ್ಯದಲ್ಲೂ ಸಹ ಪ್ರಾದೇಶಿಕ ಪಕ್ಷ ಬರಲಿ. ನಮಗೆ ಹೈಕಮಾಂಡ್ ಗುಲಾಮಗಿರಿ ಬೇಡ. ಹೈಕಮಾಂಡ್ ಅನ್ನೋದೇ ಬೇಡ ನಮಗೆ. ಹೈಕಮಾಂಡ್ ಅಂದರೆ ಯಾರೇ ಆಗಲಿ, ಕಾಂಗ್ರೆಸ್ ಇದ್ರೂ ಅಷ್ಟೇ ಹೈಕಮಾಂಡ್ಗೆ ಹೋಗಬೇಕು, BJP ಇದ್ರೂ ಹೈಕಮಾಂಡ್ಗೆ ಹೋಗಬೇಕು. ಇನ್ನು JDS ಪ್ರಾದೇಶಿಕ ಪಕ್ಷ ಥರ ಇಲ್ಲ. ಅದು ಹೈಕಮಾಂಡ್ಗೆ ಹೊಂದಾಣಿಕೆ ಆಗಿರುವಂಥದ್ದು. ಅದು ಹೈಕಮಾಂಡ್ ಪಕ್ಷನೇ, ಅದು ಪ್ರಾದೇಶಿಕ ಪಕ್ಷ ಅಲ್ಲ. ಇಲ್ಲಿ ಸ್ಥಳೀಯ ಪಕ್ಷ, ಪ್ರಾದೇಶಿಕ ಪಕ್ಷಕ್ಕೆ ಜನ ಅವಕಾಶ ಕೊಡಲಿ. ಜನ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ತಾ ಕೊಡಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ತನ್ನಿ. ತಮಿಳುನಾಡಲ್ಲಿ ಜನ ಬುದ್ಧಿವಂತರ ಥರ ಮತ ಚಲಾವಣೆ ಮಾಡಿದ್ದಾರೆ, ಬುದ್ಧಿವಂತಿಕೆಯಿಂದ ಮತ ಚಲಾವಣೆ ಮಾಡಿದ್ದಾರೆ. ಅದೇ ಬುದ್ಧಿವಂತಿಕೆನ ಇಲ್ಲಿನ ಜನನು ಪ್ರದರ್ಶನ ಮಾಡಲಿ. ಏನು ಬಿಟ್ಟಿ ಗ್ಯಾರಂಟಿಗಳಿಗೆ, ಕುಟುಂಬ ರಾಜಕಾರಣಕ್ಕೆ ಮತ್ತು ಅದೇ ಅಪ್ಪ ಹಾಕಿದ ಆಲದ ಮರ ಅಂತ ಕಾಂಗ್ರೆಸ್ಸು BJP ಪಕ್ಷಗಳಿಗೆ ಜೋತ ಆಡದೆ ಹೊಸಬರಿಗೆ ಅವಕಾಶ ಕೊಡಲಿ ಅಂತ ಕೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.